ಭಗವದ್ಗೀತೆಯನ್ನು ಬರ್ದಿದ್ದೀನಿ, ಒಂದು ಅಧ್ಯಾಯ ಬರ್ದಿದ್ದೀನಿ ಒಂದು ದಿನದಲ್ಲಿ. ಇಷ್ಟು ಇದರಲ್ಲಿ ಒಂದು ಅಧ್ಯಾಯ ಉಂಟಾ ಈಗ? ಒಂದು ಅಧ್ಯಾಯ ಉಂಟು. ಇನ್ನು ನಾನು 18 ಅಧ್ಯಾಯ ಮಾಡಬೇಕು. 18 ಅಧ್ಯಾಯ ಮಾಡ್ಬೇಕಂತಿದ್ಯಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಪೆಡ್ನಾಜಿಗೆ ಬಂದಿದ್ದೇನೆ. ಇದು ಪುತ್ತೂರಿಗೆ ಸ್ವಲ್ಪ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಶಾಲೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಸ್ನೇಹಿತರೆ, ಇವತ್ತು ನಾನು ಇಲ್ಲಿ ಒಂದು ಸಮ್ಮರ್ ಕ್ಯಾಂಪಿಗೆ ಬಂದಿದ್ದೇನೆ. ಅದರಲ್ಲೂ ಏನಂದರೆ ವಿಶೇಷ, ಇವತ್ತು ಇಲ್ಲಿ 2 ವಿಶ್ವ ದಾಖಲೆಯನ್ನು ಮಾಡುವವರಿದ್ದಾರೆ. ಯಾಕಂದರೆ ಇಲ್ಲೊಂದು ಸಮ್ಮರ್ ಕ್ಯಾಂಪಲ್ಲಿ ಏನು ಮಕ್ಕಳಿದ್ದಾರಲ್ವಾ, ಅವರು ಒಂದು ಸಣ್ಣ ಬಾಟ್ಲ್ ಕ್ಯಾಪ್ ಏನಿದೆ ಅದರಲ್ಲಿ 700 ಶ್ಲೋಕಗಳನ್ನು ಒಂದೇ ಸಮಯದಲ್ಲಿ ಬಾಟ್ಲ್ ಕ್ಯಾಪ್ನಲ್ಲಿ ಬರೆದು ಒಂದು ದಾಖಲೆ ಮಾಡುವವರಿದ್ದಾರೆ. ಅದರ ಜೊತೆಗೆ ನಿಮಗೆ ಇಲ್ಲಿರುವ ಒಂದು ಸಮ್ಮರ್ ಕ್ಯಾಂಪಿನ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋದಿದ್ದೇನೆ. 2 ಕೈಯಲ್ಲಿ ಏಕಕಾಲಕ್ಕೆ ಬರೆಯೋದು, ಚಿತ್ರಕಲೆ ಮತ್ತು ನಾಟಕ, ಅದೇ ರೀತಿ ಹಲವಾರು ಒಂದು ಕಲೆಗಳನ್ನು ಇಲ್ಲಿ ಕಲಿತಾ ಇದ್ದಾರೆ. ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದಾರೆ. ಬನ್ನಿ. ಒಂದು ಸೈಡ್ ಆಯ್ತಾ? ಹುಡುಗನ ಹೆಸರು ಕುಶಾನ್. ಎಲ್ಲಿಂದ ಬಂದಿರೋದು ನೀನು? ಅರ್ಬಡ್ಕ. ಎಷ್ಟನೇ ಕ್ಲಾಸು? ಇನ್ನು 5ನೇ. ಇಲ್ಲಿ ಯಾಕೆ ಬಂದಿದ್ದು ನೀವು? ಹೌದಾ? ಎಂತೆಂತ ಕಲಿತೀರಿ? ಹಾಂ, ಚಿತ್ರ ಮಾಡೋದು. ಇಲ್ಲಿ ಖುಷಿ ಆಯ್ತು ನಿಮಗೆ? ಶಾಲೆಗಿಂತ ಹೇಗೆ ಡಿಫ್ರೆನ್ಸ್ ಇಲ್ಲಿ? ಶಾಲೆಗಿಂತ ಇದು ನಿಮಗೇನು ಕೆಲಸ ಇಲ್ಲ. ಇವರು ಹೇಳುದು. ಓಕೆ, ಎಲ್ಲ ಖುಷಿ ಇದೆ. ತುಂಬ ಖುಷಿ. ನೀವು ಇಲ್ಲೇ ಉಳಿತೀರಾ? ನಾವು ಒಂದು ದಿನ ನಾನು ಹಾಸ್ಟೆಲಲ್ಲಿದ್ದೆ, ಮತ್ತೆ ನಾನು ಮನೆಗೆ ಹೋಗೋದು. ಓಕೆ. ಇಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾರೆ. ಹೌದಾ? ಖುಷಿ ಆಯ್ತು ನಿಮಗೆ? ತುಂಬ ಖುಷಿ. ಸರಿ. ಸ್ನೇಹಿತರೆ ನೋಡಿ, ನೀವೆಲ್ಲ ಕಾತುರದಿಂದ ಏನು ಕಾಯ್ತಾ ಇದ್ದೀರಿ, ಈ 2 ಒಂದು ವಿಶ್ವ ದಾಖಲೆಯನ್ನು ಮಾಡುವಂತ ಒಂದು ಜಾಗಕ್ಕೆ ನಾವು ಬಂದಿದ್ದೇವೆ ಸ್ನೇಹಿತರೆ. ನೀವು ಗಮನಿಸಬಹುದು, ಕೃಷ್ಣಂದು ಭಾವಚಿತ್ರ, ಅದೇ ರೀತಿ ಅಂಬೇಡ್ಕರ್ದು ಭಾವಚಿತ್ರವನ್ನು ಇಟ್ಟಿದ್ದಾರೆ. ಇಲ್ಲಿ ಏನ್ ಕಾನ್ಸೆಪ್ಟ್ ಅಂದ್ರೆ, ಫಸ್ಟಿಗೆ ಈ ಏನು ಕೃಷ್ಣ ಅಂತ ಏನು ಕಾಣ್ತಾ ಇದೆ ಅಲ್ವಾ, ಇದರಲ್ಲಿ ಅವರು ಪ್ರತಿಯೊಂದು ಬಾಟ್ಲ್ ಕ್ಯಾಪ್ ಅಲ್ಲಿ ಒಂದು ಶ್ಲೋಕವನ್ನ ಬರೆದು ಒಬ್ಬ ವ್ಯಕ್ತಿ 3 ನಿಮಿಷದಲ್ಲಿ ಅಂದ್ರೆ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಅವರು ಅದಕ್ಕೆ ತಕ್ಕಂತೆ ಜನರನ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಈ ಇಡೀ ಒಂದು 700 ಶ್ಲೋಕ ಏನಿದೆ ಅದನ್ನು ಟೋಟಲ್ 3 ನಿಮಿಷದಲ್ಲಿ ಬರೆದು ಮುಗಿಸ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸಬಹುದು, ಇವರು ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಇವರು ಕೂಡ ಪಾರ್ಟಿಸಿಪೆಂಟ್ ಅವರ ಅದರಲ್ಲಿ ಹೇಳ್ತಾರೆ ನೋಡಿ. ಇಂತಂದ್ರೆ ಒಂದು ಶ್ಲೋಕ ಬರೀ ಈಗ 8 ಶ್ಲೋಕ ಒಬ್ಬ ಹೇಳಿರೋದು, ಅದರಲ್ಲಿ 3 ನಿಮಿಷದಲ್ಲಿ 8 ಶ್ಲೋಕ ಬರ್ಕೊಡ್ತಾರೆ. ಇದು ಸೆಟ್ ಮಾಡ್ಲಿಕ್ಕೆ ಅಂತ ನವೀನ್ ಸರ್ ಮತ್ತು ಮನೋಜ್ ಸರ್ ಅಂತ ಬಂದಿದೆ. ಅವರು ಎಷ್ಟು ಆರ್ಟಿಸ್ಟ್ಗಳು. ಮತ್ತೆ ಅದೇನೆಂದರೆ ಅದು ಅಂಬೇಡ್ಕರ್ ಭಾವಚಿತ್ರದಲ್ಲಿ ನೋಡಿದಾಗ ಇದರಲ್ಲಿ ಸಂವಿಧಾನದ ಆರ್ಟಿಕಲ್ಸ್ ಎಲ್ಲ ಬರೀತೀವಿ. ಇದಕ್ಕೂ ಅಷ್ಟೇ ಟೈಮ್ ಇದೆ. ಇದಕ್ಕೆ 4 ನಿಮಿಷ ಅಂತ ಹೇಳ್ತಿದ್ದಾರೆ, ಅದೇ ಟೈಮ್ ಅಷ್ಟು ಅಂತ ನಮ್ಗೆ ಕನ್ಫರ್ಮ್ ಕೊಟ್ಟಿಲ್ಲ. ಅಂದ್ರೆ ಈಗ ಇದು 2 ಕೈಯಲ್ಲಿ ಬರೆಯೋದು ಅಂತ ಹೇಳಿದ್ರು. ಒಂದು ಬೋತ್ ಹ್ಯಾಂಡ್ ರೈಟಿಂಗ್, ಅದರಲ್ಲಿ ಇದ್ರಲ್ಲಿ 2 ಬೋತ್ ಹ್ಯಾಂಡ್ ರೈಟಿಂಗ್ ಬರೀತೀವಿ ನಾವು. ನೀವು ಗಮನಿಸಬಹುದು, ಈ ಅಂಬೇಡ್ಕರ್ ಅವರ ಭಾವಚಿತ್ರದ ಒಳಗಡೆ ಕೂಡ ಇನ್ನಂತ ನಂಬರ್ಸ್ ಹಾಕಿದ್ದಾರೆ. ಇದೆಲ್ಲ ಇದರಲ್ಲೂ ಕೂಡ ಇವರು ಆರ್ಟಿಕಲ್ಸ್ ಅನ್ನ, ಸಂವಿಧಾನ ಮತ್ತು ಆರ್ಟಿಕಲ್ಸ್ ಅನ್ನ ಇದರೊಳಗೆ ಬರೀತಾರೆ. ಇದು ಕೂಡ ಟೈಮಿಂಗ್ ಸೆಟ್ ಮಾಡಿದ್ದಾರೆ, 4 ನಿಮಿಷದ ಒಳಗಡೆ ಬೇಕಾಗುತ್ತೆ. ಅದೇ ರೀತಿ ಕೃಷ್ಣನ ಭಾವಚಿತ್ರದಲ್ಲಿ ಪ್ರತಿಯೊಂದು ಬಾಟ್ಲ್ ಕ್ಯಾಪ್ ಅಲ್ಲಿ ಅವರು ಒಂದು ಶ್ಲೋಕವನ್ನ ಬರೆದಿರ್ತಾರೆ. ಮತ್ತೆ ಇದು ಇಷ್ಟು ಬರೀಲಿಕ್ಕೆ 100 ಜನ ಇದ್ದೇವೆ. ಇದನ್ನ 100 ಜನ ಭಾಗವಹಿಸ್ತಾ ಇದ್ದೇವೆ. ಹೌದು, 100 ಜನ ಬರೀತೇವೆ. ಓಕೆ, ಸೊ ಇದನ್ನ ಈ ಒಂದು ದಾಖಲೆ ಶುರು ಆದಾಗ ನಿಮಗೆ ತೋರಿಸ್ತಾ ಇದ್ರೆ ಬನ್ನಿ. ಇಲ್ಲಿರುವ ಮಕ್ಕಳ ಜೊತೆಗೆ ಅವರ ಪೋಷಕರು ಕೂಡ 2 ಕೈಯಲ್ಲಿ ಬರೆಯೋದು, ಚಿತ್ರಕಲೆ, ಈ ಥರ ಕಲೆಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ ಈಗ ವಿಶ್ವ ದಾಖಲೆ ಮಾಡಲಿಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ.
ಆಲ್ರೆಡಿ ಅದರಲ್ಲಿ ಭಾಗಿಸಿರುವಂತಹ ಎಲ್ಲ ಪಾರ್ಟಿಸಿಪೇಟ್ಗಳಿಗೆ ಒಂದು ಇನ್ಸ್ಟ್ರಕ್ಷನ್ಗಳನ್ನು ಇಲ್ಲಿ ನೀವು ಕೊಡ್ತಾ ಇರೋದನ್ನು ಗಮನಿಸ್ಬೋದು ಸ್ನೇಹಿತರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶ್ವ ದಾಖಲೆ ಬಾಟಲ್ ಕ್ಯಾಪಲ್ಲಿ ಶ್ಲೋಕಗಳನ್ನು ಬರೆಯೋದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಎಲ್ಲರೂ ನಿಮ್ಮ ಗ್ರೂಪಲ್ಲಿ ಕೂತ್ಕೊಳ್ಳಿ ಅಂತ. ಹಲೋ ಹೇಳ, ಹಾಯ್. ಯಾವಾಗ ಬಂದು ಇಲ್ಲಿಗೆ? ಮೊನ್ನೆ ಮೊನ್ನೆ ಅಂದರೆ ನೀವು ಊರು ಯಾವುದಿಂದ? ಊರು ಬಟ್ಟಗಜೆ. ಹಾಂ, ಬಟ್ಟಗಜೆ. ಬಟ್ಟಕಜ್ಜೆ. ಇದೇ ಜಿಲ್ಲೆಯಾ? ಇಲ್ಲಿ ಬಂದು ಎಂತ ಮಾಡ್ತೀರಾ ಇಲ್ಲೆಲ್ಲ ಬೆಳಿಗ್ಗೆ? ನೀ ಇಲ್ಲೇ ಇರೋದ ಮನೆಗೆ ಹೋಗ್ತೀಯಾ? ಮನೆಗೆ ಹೋಗ್ತೀಯಾ? ನಾನಿಲ್ಲಿ. ಯಾವಾಗ? ನಾಡಿದ್ದಿಲ್ಲಿ. ಹೌದಾ? ಇಲ್ಲೆಲ್ಲ ಹೇಗೆ ಖುಷಿ ಆಗ್ತಾ ಉಂಟಾ? ಖುಷಿ ಆಗ್ತಾ ಉಂಟಾ ಇಲ್ಲಿ? ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಿ? ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮತ್ತೆ ಅಲ್ಲ ಸ್ನಾನ ಮಾಡಿ ಈಗೆಂತ ಮಾಡ್ತಿದ್ದೀರಲ್ಲ ಕೂತ್ಕೊಂಡೆಲ್ಲ ಏನು ಮಾಡ್ತಿದ್ದೀರಿ? ಎಂತ ಪುಟ? ನಾನು ಭಗವದ್ಗೀತೆ ಬರ್ದದ್ದು. ನೀನು ಬರ್ದದ್ದಾ? ಒಂದು ದಿನದಲ್ಲಿ ಒಂದು ಅಧ್ಯಾಯ ಮಾಡಿದ್ದೀನಿ. ಒಂದು ದಿನದಲ್ಲಿ ಇಷ್ಟು ಬರ್ದಿದ್ದೀನಿ. ಹೌದಾ? ಎರಡನೇದು ನಾನು ಇವತ್ತು ಮನೆ ಹೋಗಿ ಬರಿದ್ದೆ. ಇದು ನಾವು ಇಲ್ಲಿ ಹೇಳು ಹೇಳು. ಭಗವದ್ಗೀತೆಯನ್ನು ಬರ್ದಿದ್ದೀನಿ. ಒಂದು ಅಧ್ಯಾಯ ಬರ್ದಿದ್ದೀನಿ ಒಂದು ದಿನದಲ್ಲಿ. ಒಂದು ದಿನದಲ್ಲಿ ಇಷ್ಟು? ಇದೆಲ್ಲ ಒಂದು ಅಧ್ಯಾಯ ಉಂಟಾ ಈಗ? ಒಂದು ಅಧ್ಯಾಯ ಉಂಟು. ಇನ್ನು ನಾನು 18 ಅಧ್ಯಾಯ ಮಾಡ್ಬೇಕಿತ್ತು. 18 ಅಧ್ಯಾಯ ಮಾಡ್ಬೇಕಂತಿದ್ಯಾ? ಇದು ಇದರಲ್ಲಿ ಆಗ್ಲಿಕ್ಕಿಲ್ಲ, ತುಂಬಾ ಮಾಡ್ಬೇಕಷ್ಟೇ ಪೇಪರ್. ಹೌದಾ? ಸೊ ಇದರಲ್ಲೆಲ್ಲ ಎಷ್ಟು? ಒಂದು ಅಧ್ಯಾಯ ಫುಲ್ ಉಂಟಾ? ಇಷ್ಟರಲ್ಲಿ ಒಂದು ಅಧ್ಯಾಯ ಫುಲ್ ಉಂಟು. ಸ್ನೇಹಿತರಲ್ಲಿ ಗಮನಿಸ್ಬೋದು ನೀವು ನೋಡಿ, ಒಂದು ಭಗವದ್ಗೀತೆದು ಒಂದು ಅಧ್ಯಾಯವನ್ನ ಇಷ್ಟು ಇದರೊಳಗಡೆ ಇದನ್ನಂತ ನೋಡಿ ಬರ್ತದ ನೋಡದೆ ಬರ್ತದ? ನೋಡಿ ಬರ್ತದಾ? ನೋಡೋದೇ ಬರ್ಲಿಕ್ಕೆ ಆಗ್ತದಾ? ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಆಗ್ತದೆ. ಇದು ಬರೀತಿ ಫುಲ್ಲು. ಗ್ರೇಟ್ ಗ್ರೇಟ್, ಕಂಗ್ರ್ಯಾಚುಲೇಷನ್. ಆಯ್ತು, ಆದಷ್ಟು ಬೇಗ ಕಂಪ್ಲೀಟ್ ಮಾಡ. ಹಂಗೆ ಸುಮ್ಮನೆ ಗೀಚುವಾಗ ಒಂದು ಏನೋ ಗೀಚಿದ್ದು ಮತ್ತೆ ಒಂದು ಡ್ರಾಯಿಂಗ್ ಆಯ್ತಾ? ಅಂದ್ರೆ ಸ್ನೇಹಿತರೆ ಇದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸುಮ್ಮನೆ ಅವ್ರು ಏನಾದ್ರು ಗೀಚಿದ್ರು ಕೂಡ ಅದರಲ್ಲಿ ಒಂದು ಡ್ರಾಯಿಂಗ್ ಅನ್ನ ತೆಗೆಯುವಂತ ಒಂದು ಸ್ಕಿಲ್ ಅವ್ರಿಗೆ ಡೆವಲಪ್ ಆಗುತ್ತೆ ಅಂತ ಹೇಳ. ಹಾಯ್, ಕೊಡಿ. ಎಂತ ಇದೆ? ಗೀಚಿ ಹಾಕಿ ಮಾಡುದು, ಕಣ್ಣು ಮುಚ್ಚಿ ಗೀಚಿ ಹಾಕಿದ್ರು. ಅಂದ್ರೆ ಸುಮ್ಮನೆ ಒಂದು ಗೀಚಿ ಹಾಕಿದ್ರು ಕೂಡ ಅದ್ರಲ್ಲಿ ಏನಾದ್ರು ಒಂದು ಡ್ರಾಯಿಂಗ್ ತೆಗಿಬಹುದು. ಡ್ರಾಯಿಂಗ್ ಬರ್ತದೆ. ಸುಮ್ಮನೆ ಏನೋ ಒಂದು ಕೆಲಸ ಮಾಡಿದ್ರು ಕೂಡ ಅದ್ರಲ್ಲಿ ಏನಾದ್ರು ಒಂದು ಔಟ್ಪುಟ್ ತೆಗಿಬಹುದು ಅಂತ ಇದರದ್ದು ಅರ್ಥ. ಗಮನಿಸಬಹುದು. ಎಲ್ಲ ಮಕ್ಕಳು ಕೂಡ ಇಲ್ಲಿ ಬಂದಾಗ ಏನಾದರೂ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಏಳು ಶ್ಲೋಕ ನಿಂಗೆ ಬರ್ಲಿಕ್ಕೆ ಉಂಟಾ? 1 2 3 4 5 6 7 ಒಟ್ಟು 7 ಶ್ಲೋಕನಾ? ಓಕೆ. ಈ ಬಾಟಲ್ ಬರೀತೀರಿ ಕ್ಯಾಪಲ್ಲಿ. ವಿಧಾತ್. ಹಾಂ ಅಪ್ಪೆ ನೀನು ಹೆಸರು? ತರುಣ್ ಕೃಷ್ಣ. ಯಾರು ಕಂಪ್ಲೀಟ್ ಆಗ್ತದೆ ಎಲ್ಲ ಶ್ಲೋಕವು ಎಷ್ಟು ಕೊಟ್ಟಿದ್ದಾರೆ ನಿಮಗೆ, ಒಮ್ಮೆ ಎದ್ದು ನಿಂತು ನಿಮ್ಮ ಹೆಸರು ಹೇಳಬೇಕು. ಸರಿ, ಅದನ್ನು ಟಿಕ್ ಆಗ್ತದೆ. ಅಲ್ಲಿ ಅವರು ತಗೊಳ್ತಾರೆ, ಅವರು ನಂಬರ್ ಅವರಿಗೆ ಹೇಳಿಬಿಡಿ, ಅವರು ಬೇಗ ಆ ನಂಬರ್ ಪ್ರಕಾರ ಅಲ್ಲಿ ಜೋಡಿಸ್ತಾರೆ. ಅಕ್ಷರ ಯಾವುದು ಆಗಿರ್ತದೆ ನೀವು ಬರೆಯೋದು ನಿಮಗೆ ಕೊಟ್ಟಿರೋ ಶ್ಲೋಕ ಸರಿಯಾ?
ಹಾಗೆ ನಿಮಗೆ ಯಾವುದು ಆಗಿರ್ತದೆ, ನಿಮಗೆ ಕೊಡುವಾಗ 7 ಶ್ಲೋಕ ಅಲ್ಲ 6, ಓಕೆ 6 ಶ್ಲೋಕವನ್ನು ಕೂಡ 6 ಮುಚ್ಚಳ ಕೊಡ್ತಾರೆ, 6 ನಂಬರ್ನ ಮುಚ್ಚಳ, ಅದು ಅವರ ಜವಾಬ್ದಾರಿ. ಕೃಷ್ಣನ ಭಾವಚಿತ್ರದ ಮೇಲೆ ಭಗವದ್ಗೀತೆಯ 700 ಶ್ಲೋಕಗಳನ್ನು ಬಾಟಲ್ ಕ್ಯಾಪ್ನಲ್ಲಿ ಬರೆದು ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸುವಂಥ ಒಂದು ಪ್ರಕ್ರಿಯೆ ಇಲ್ಲಿಗೆ ಮುಗಿದಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಒಂದು ಅಂತಿಮ ಹಂತದ ಒಂದು ಚಿತ್ರ. ಎಲ್ಲ ಬಾಟಲ್ ಕ್ಯಾಪ್ಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ಇವರಿಗೆ ಈ ಒಂದು ವಿಶ್ವ ದಾಖಲೆಗೆ ಆದಂಥ ಒಂದು ಪ್ರಶಸ್ತಿ ಪತ್ರವನ್ನು ಆದಷ್ಟು ಬೇಗ ಕೊಡ್ತಾರೆ ಅಂತ ಅವರು ಅಧಿಕಾರಿಗಳು ಹೇಳಿದ್ದಾರೆ. ಸೊ ನಾವು ಕೂಡ ಒಂದು ಇಲ್ಲಿ ವೀಕ್ಷಣೆಗಾಗಿ ಬಂದಿದ್ವಿ, ವಿಡಿಯೋವನ್ನು ಕೂಡ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಈ ಪೆರ್ನಾಜಿ ಸ್ಕೂಲಲ್ಲಿ ಒಂದು ನಿಮ್ಮ ಮಕ್ಕಳನ್ನು ಸೇರಿಸುವಂಥ ಒಂದು ಆಸೆ ಇದ್ದರೆ ಇಲ್ಲಿಗೆ ನೀವು ಬರ್ಬೋದು. ಯಾಕಂತ ಹೇಳಿದ್ರೆ ಉಳಿದ ಎಲ್ಲ ಶಾಲೆಗಳಿಗಿಂತ ಇದು ವಿಭಿನ್ನವಾದಂತು. ಯಾಕಂದರೆ ಕಲಿಯುವುದರ ಜೊತೆಗೆ ಇಲ್ಲಿ ನಿಮಗೆ ಒಂಥರ ಶಾಲೆಗೆ ಬಂದಿದ್ದೀರಂತ ಅನಿಸಲ್ಲ, ಮನೆಯಲ್ಲಿದ್ದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಇಷ್ಟ ಇದ್ದವರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಧನ್ಯವಾದಗಳು.